ಮನುಷ್ಯನ ಜೀವನದಲ್ಲಿ ಕಣ್ಣುಗಳು ಅತ್ಯಂತ ಅಮೂಲ್ಯವಾದ ಸಂಪತ್ತು. ದೃಷ್ಟಿದೋಷವುಳ್ಳ ಬಡ ಕುಟುಂಬಗಳ ತಂದೆ ತಾಯಂದಿರಿಗೆ ಉಚಿತವಾಗಿ ಆಪರೇಷನ್ ಮಾಡಿಸಿ ಅವರಿಗೆ ದೃಷ್ಟಿ ನೀಡುತ್ತಿರುವ ಸೇವೆ ನಾನು ಎಂದು ಮರೆಯಲು ಸಾಧ್ಯವಿಲ್ಲ. ಇದು 9ನೇ ಶಿಬಿರ. ಇದುವರೆಗೂ ಸಾವಿರಾರು ಜನರ ದೃಷ್ಟಿ ಚೈತನ್ಯ ನೀಡಿರುವುದು ನನ್ನ ಜೀವನದ ಶ್ರೇಷ್ಠ ಕೆಲಸ ಎಂದು ಭಾವಿಸುತ್ತೇನೆ. ಶಿರಾ ಕ್ಷೇತ್ರದ ಜನರ ಆಶೀರ್ವಾದದೊಂದಿಗೆ ಮತ್ತಷ್ಟು ಅಭಿವೃದ್ಧಿ ಹಾಗೂ ಜನಪರ ಸೇವೆ ಮಾಡಬೇಕೆಂಬ ನನ್ನ ಸಂಕಲ್ಪಕ್ಕೆ ಜನರ ಆಶೀರ್ವಾದ ಅಗತ್ಯ. ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಹೆಚ್ಚು ಬಲ ನೀಡುತ್ತದೆ ಎಂದು ಶಿರಾ ಜೆಡಿಎಸ್ ನಾಯಕ ಆರ್ ಉಗ್ರೇಶ್ ಹೇಳಿದ್ರು. ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದಲ್ಲಿ ಆರ್ ಉಗ್ರೇಶ್ ಅಭಿಮಾನಿ ಬಳಗ ಹಾಗೂ ಶಿರಾ ಲಯನ್ಸ್ ಕ್ಲಬ್, ನೇತ್ರದೀಪ, ಜಿಇಎಫ್ ಆಸ್ಪತ್ರೆ, ದೃಷ್ಟಿ ಕಣ್ಣಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದೊಂದಿಗೆ ನಡೆದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಬಡ ಕುಟುಂಬಗಳ ವೃದ್ಧ ತಾಯಂದಿರ ದೃಷ್ಟಿ ಸಮಸ್ಯೆ ಇದ್ದು ಚಿಕಿತ್ಸೆ ಪಡೆಯಲು ಆರ್ಥಿಕ ಚೈತನ್ಯವಿಲ್ಲದ ಪರಿಸ್ಥಿತಿ ಇದೆ. ಅದನ್ನ ಅರಿತಿರುವ ಆರ್ ಉಗ್ರೇಶ್ ಅಭಿಮಾನಿ ಬಳಗ ಹಾಗೂ ಶಿರಾ ಲಯನ್ಸ್ ಕ್ಲಬ್ ಇಂತಹ ಸೇವೆ ಮಾಡುತ್ತಿದೆ. ಇಂತಹ ಸೇವೆಗಳು ಮನುಷ್ಯ ಜನ್ಮವನ್ನ ಸಾರ್ಥಕಪಡಿಸುತ್ತದೆ ಎಂದರು. ಈ ವೇಳೆ ಹಿರಿಯ ಮುಖಂಡ ಬರಗೂರು ಬಪ್ಪಣ್ಣ, ಡಾಕ್ಟರ್ ಮಂಜುನಾಥ್, ಶಿರಾ ಲಯನ್ಸ್ ಕ್ಲಬ್ ಅಧ್ಯಕ್ಷ ಹಿಂಜಾರಪ್ಪ, ಮಧು, ಸಚಿನ್, ರಂಗಣ್ಣ, ಮಾರುತಿ, ಶಿಕ್ಷಕ ರಾಮಣ್ಣ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಚಂಗಾವರ, ದ್ವಾರನಕುಂಟೆ, ಕೊಟ್ಟಿ ಸೇರಿದಂತೆ ಹಲವಾರು ಗ್ರಾಮಗಳ 170 ವೃದ್ಧ ತಂದೆ ತಾಯಂದಿರು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡು 100 ಜನರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಲು ತಪಾಸಣೆ ಮಾಡಿ ಆಯ್ಕೆ ಮಾಡಲಾಯಿತು. ಚಿನ್ನಯಪಾಳ್ಯ ಅಥವಾ ಭೂಸಂದಲ್ಲಿ ಎರಡು ಪಂಚಾಯತ್ ಒಂದು ದಿವಸ ನಾವು ದ್ವಾರನಕುಂಟೆ ಪಂಚಾಯತಿ ಹಾಗೂ ಚಂಗವರ ಪಂಚಾಯತಿಯಿಂದ ಶಿರಾ ಲಯನ್ಸ್ ಕ್ಲಬ್ ವತಿಯಿಂದ ಜಿಎಫ್ಎಫ್ ಕಣ್ಣಿನ ಆಸ್ಪತ್ರೆ ಹೊರಟಗೆರೆ ಅವರ ಒಂದು ಆಶ್ರಯದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ್ ರವರ ಒಂದು ನೇತೃತ್ವದಲ್ಲಿ ಆರ್ ಉಗ್ರೇಶ್ ಅಣ್ಣ ಅವರ ಅಭಿಮಾನಿ ಬಳಗದ ವತಿಯಿಂದ ದ್ವಾರನಕುಂಟೆ ಹಾಗೂ ಇದು ಚಂಗವರ ಪಂಚಾಯತಿನಲ್ಲಿ ದ್ವಾರನಕುಂಟೆ ಪಂಚಾಯತಿ ಹಾಗೂ ಚಂಗವರ ಪಂಚಾಯತಿನಲ್ಲಿ ಈ ಒಂದು ಕಣ್ಣಿನ ಒಂದು ಶಿಬಿರವನ್ನು, ನೇತ್ರ ಶಿಬಿರವನ್ನು ಆಯೋಜನೆ ಮಾಡಿ ಇಲ್ಲಿ 100 ಜನ ಶಿಬಿರಾರ್ಥಿಗಳು ಬಂದು ಒಂದು ಕಣ್ಣಿನ ಒಂದು ಪರೀಕ್ಷೆಯನ್ನು ಪರೀಕ್ಷಿಸಿ ಈಗ ಅಲ್ಲಿ ಒಂದು 120 ಜನ ಏನೋ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾಯಿತು. ಈ ಒಂದು ಕಣ್ಣಿನ ಒಂದು ಕಣ್ಣನ್ನು ಇದು ದೇವರು ಕೊಟ್ಟಂತ ಕಣ್ಣನ್ನು ನಾವು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಬೇಕು. ಆಮೇಲೆ ಯಾವುದೇ ಕೈ ಇಲ್ಲದ್ರು ಓಡಾಡ್ಬೋದು, ಕಾಲಿಲ್ಲದ್ರು ಓಡಾಡ್ಬೋದು. ಕಣ್ಣಿಲ್ಲದೆ ಇರ್ತಕ್ಕಂಥ ಒಂದು ವ್ಯಕ್ತಿ ಯಾವುದೇ ಒಂದು ಊಟನೂ ಮಾಡೋಕ್ಕಾಗೋದಿಲ್ಲ, ಇನ್ನೊಬ್ಬರನ್ನ ನೋಡಕ್ಕೂ ಆಗೋದಿಲ್ಲ. ಅಕ್ಕ ತಮ್ಮ, ಅಣ್ಣ ತಮ್ಮ ಅನ್ನೋ ಒಂದು ಮಕ್ಕಳು ಮರಿ ಯಾರನ್ನೂ ನಾವು ಗುರ್ತಿಡಕ್ಕೂ ಆಗೋದಿಲ್ಲ. ಅದರಿಂದ ಒಂದು ಕಣ್ಣಿನ ಒಂದು ಹೊರೆ ತೆಗೆಸ್ಕೊಂಡು ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಹಾಗೂ ಈ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಆರ್ ಉಗ್ರೇಶ್ ಅಣ್ಣನವರಿಗೆ ಎಲ್ಲರೂ ಸೇರಿ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ನಾನಾದ್ರೂ ಕೇಳ್ಕೊಳ್ತೀನಿ. ಏನು ತೊಂದರೆ ಇರ್ತಕ್ಕಂಥ ನಮ್ಮ ಬಡ ಜನರು, ಸಾಮಾನ್ಯ ಜನರು ಇವತ್ತು ನಿಶಕ್ತಿ ಇರ್ತಕ್ಕಂಥ ಜನ ತೋರ್ಸಕ್ಕೆ ಆಗ್ದ ಅಂತ ಅಥವಾ ಯಾರು ಸಹಕಾರ ಇಲ್ಲದಂತ ಜನ ಇವತ್ತು ಬಹಳ ಇದ್ದಾರೆ.